ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಸ್ವಸ್ಥಾಗಿದ್ದೀರಾ, ಮಸ್ತಾಗಿದ್ದೀರಾ, ಈ ಸ್ಟಾರ್ ಪ್ರಾಡಕ್ಟ್ ಕುಡಿದು ಆನಂದವಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಅದೇ ತರ ಈ ಕಾರ್ಯಕ್ರಮಕ್ಕೆ ಬೆಳಗ್ಗಿಂದ ಸಂಜೆ ತನಕ ಏನ್ ಜೋಶ್ ಮಾರ್ನಿಂಗ್ ಅಲ್ಲಿ ಇತ್ತು, ಈಗ 3 ಗಂಟೆ 3:30 ಆಗಕ್ಕೆ ಬರ್ತಾ ಇದೆ. ಅದೇ ಜೋಶಲ್ಲಿ, ಅದೇ ಜುನೂನಲ್ಲಿ, ಅದೇ ಡಿಟರ್ಮಿನೇಷನ್ ಇರ್ತೀರಾ. ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. 2019ರಲ್ಲಿ ಏನು ಒಂದು ಯೋಚನೆ ಇತ್ತು, ಯೋಚನೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆಯವರು ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಕಂಪ್ನಿಯ ಫೌಂಡರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಏನು 2019ರಲ್ಲಿ ಒಂದು ಕಂಪನಿಯನ್ನ, ಒಂದು ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಇವತ್ತು ಸತತ 7.5 ವರ್ಷ ಆಯಿತು. ಇವತ್ತು ಪ್ಯಾನ್ ಇಂಡಿಯಾ ನಾಗ ಲೋಕದಲ್ಲಿ ಸಾಗ್ತಾ ಇದೆ. ಇವತ್ತು ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಕೆಲವು ಗುಲ್ಬರ್ಗ, ಬೀದರ್, ದಕ್ಷಿಣ ಕರ್ನಾಟಕ, ಈ ಕಡೆ ದಕ್ಷಿಣ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ತೆಲಂಗಾಣ, ಒಡಿಶಾ, ಅಗರ್ತಲ ಕಂಪ್ಲೀಟ್ ನಾರ್ತ್ ಈಸ್ಟ್ ಇಂದ ಬಂದಿದ್ದಾರೆ. ದಟ್ ಈಸ್ ದ ಪವರ್ ಆಫ್ ದಿ ಸ್ಟಾರ್. ಇಲ್ಲಿ ಇದು ಕೇವಲ 7.5 ವರ್ಷದ ಸಾಧನೆ. ಏನು ನೀವು ಕಂಪನಿ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಈ ಸ್ಟಾರ್ ಅಲ್ಲಿ ಬಂದಿರ್ತೀರ. ಕೆಲವರು ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತಾರೆ, ಕೆಲವರು ಬಿಸ್ನೆಸ್ ಪ್ಲಾನ್ ಇಟ್ಕೊಂಡು ಮುಂದೆ ಕೆರಿಯರ್ ಆಗಿ ಇಟ್ಕೊಂಡು ಮುಂದುವರಿತಿರ್ತಾರೆ. ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ವಯಸ್ಸು 23, ಹೆಸರು ಉವೇಸ್ ಹಿಂದೂಸ್ತಾನಿ. ಲಂಡನ್ ಅಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೆ, ಡ್ರಾಪ್ ಔಟ್ ಮಾಡಿ ಎಲ್ಲ ಬಿಟ್ಟು ಆಸ್ ಅ ಫಿನಾನ್ಸ್ ಡೈರೆಕ್ಟರ್ ನೀವೆಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ. ಇದು ಪುಣ್ಯ ಅವಕಾಶ ನನಗೆ ಸಿಕ್ಕಿದೆ. ಯಾಕಂದ್ರೆ ಈ स्टार में दवा भी मिलेगा, दुआ भी मिलेगा. और क्या चाहिए? और क्या चाहिए? ಒಬ್ರು ಮನೆ ಕೊಟ್ಬಿಟ್ಟು ಒಂದು ಪ್ರಾಡಕ್ಟ್ ಕೊಡ್ತೀರಾ ಅಂದ್ರೆ ಅವ್ರಿಗೆ ಡಿಸೈನ್ ಬಂದ್ರೆ ಆಶೀರ್ವಾದ ಕೂಡ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ. ಅದರಿಂದ ಪೂರ್ಣವಾದ ಕೆಲಸ ಯಾವುದಿದೆ? ನಾನು ಲಂಡನ್ ಅಲ್ಲಿ ಹೋಗ್ಬಿಟ್ಟು ಡಿಗ್ರಿ ಮಾಡಿಕೊಂಡು, ಡಬಲ್ ಡಿಗ್ರಿ ಮಾಡಿಕೊಂಡು, ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಜಾಬ್ ಮಾಡಿಕೊಂಡು, ಅಥವಾ ತಂದೆಯವರ ಹತ್ರ ಬಿಸ್ನೆಸ್ ದುಡಿಸ್ಕೊಂಡು ಆಯುಷ್ಯ ಆರಾಮ ಮಾಡಿಕೊಂಡು ಜೀವನ ಕಳಿಬೋದಿತ್ತೋ ಇಲ್ಲೋ? ಯಾಕಿದ್ದೀರಾ? ಎಲ್ಲರೂ ಹೇಳ್ತಾರೆ, ಸರ್ ನಾನು ತುಂಬಾ ಬಡವ ಮನೆಯಿಂದ ಬಂದಿದ್ದೀನಿ. ಎಲ್ಲರೂ ಹೇಳ್ತಾರೆ, ಸರ್ ನಮ್ಮ ಮನೆಯಲ್ಲಿ ಕಷ್ಟ ಇತ್ತು ಅಂತ. ಬಟ್ ನಾನು ನಿರ್ಣಯ ಹೇಳ್ಕೊಡ್ತೀನಿ, ನನಗೆ ಇಷ್ಟು ಕಷ್ಟ ಆಗಕ್ಕಿಲ್ಲ. ನಾನು ಬಾರ್ನ್ ಇನ್ ದ ಸಿಲ್ವರ್ ಸ್ಪೂನ್ ಕೇಳೋದಕ್ಕಿಂತ ಮುಂಚೆ ನನ್ನ ತಂದೆಯವರು ಎಲ್ಲರೂ ಕೊಟ್ಟರು ನನಗೆ. ಆದರೂ ಕೆಲವರಿಗೆ ಅದು ಆಗಿದ ತಕ್ಷಣ ಈಗೋ ಬಂದ್ಬಿಡುತ್ತೆ, ಆಟಿಟ್ಯೂಡ್ ಬಂದ್ಬಿಡುತ್ತೆ. ಅವರು ದೂರ ಹೋಗ್ತಾರೆ, ಅಬ್ರಾಡ್ ಸ್ಟಡೀಸ್ ಮಾಡ್ತಾ ಇರ್ತಾರೆ, ಫಾರಿನ್ ಟ್ರಿಪ್ಸ್ ಅದು ಇದು ಅಂತ ಮಾಡ್ಕೊಂಡಿರ್ತಾರೆ. ಹೇಳಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಈ ಸಣ್ಣ ಹುಡುಗರಿಗೆ ತೋರಿಸಿದ್ರಲ್ಲ, ಇದು ಬಿಟ್ಟು ಎಲ್ಲ ಬಿಟ್ಟು ಇವತ್ತು ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ಇವತ್ತು 7 ವರ್ಷ ಆಗಿದೆ. 400ಕ್ಕಿಂತ ಹೆಚ್ಚು ವಾರಗಳು ಕಂಡಿದ್ದಾವೆ. 400ಕ್ಕಿಂತ ಹೆಚ್ಚು ವಾರಗಳು ಕಂಡಿದ್ದಾವೆ. ಒಂದು ವಾರ ಕೂಡ ಪೇಮೆಂಟ್ ಡಿಲೇ ಆಗಿಲ್ಲ. ಬರುವಂತ ವರ್ಷಗಳಲ್ಲಿ ಒಂದು ವಾರ ಕೂಡ ಪೇಮೆಂಟ್ ಡಿಲೇ ಆಗಿಲ್ಲ. ಒಂದು ವಾರ ಕೂಡ ಪೇಮೆಂಟ್ ಡಿಲೇ ಆಗಿಲ್ಲ. ಇವಾಗ ನಾನು ಲಾಸ್ಟ್ ಇವೆಂಟ್ ಆನಿವರ್ಸರಿ ಅಂತಿದ್ದೆ. ನಾನು ಲಾಸ್ಟ್ ಇಯರ್ ಆನಿವರ್ಸರಿ ಅಂತಿದ್ದೆ. ವೆನ್ಸ್ಡೇ ಕ್ಲೋಸಿಂಗ್ ಆಗಿ ಫ್ರೈಡೆ ಪೇಮೆಂಟ್ ಬರ್ತಾ ಇದೆ ಅಂತ. ಈ ಆವಾಗ ಅಂದಿದ್ದೆ, ಮುಂದೆ ಫ್ರೈಡೆ ಬರ್ತಾ ಇದೆ, ಈಗ ಥರ್ಸ್ಡೇ ಬಂತಂತ. ಅದು ಆಗ್ತಾ ಇದೆ, ಆಗ್ತಿಲ್ವೋ? ಯಾವ ಕೆಲವರಿಗೆ ವಾರಕ್ಕೆ 2,000 ಬರುತ್ತೆ, 3,000 ಬರುತ್ತೆ, 5,000 ಬರುತ್ತೆ, 5 ಲಕ್ಷ ಬರುತ್ತೆ, 10 ಲಕ್ಷ ಬರುತ್ತೆ, 15 ಲಕ್ಷ ಬರುತ್ತೆ. ಕೆಲವೊಬ್ರು ಮ್ಯಾನೇಜ್ಮೆಂಟ್ಗೆ ಆ ದುಡ್ಡು ನೋಡಿದ ತಕ್ಷಣ ಕಟ್ಟಪ್ಪ ಬರುತ್ತೆ, ಯಾಕೆ ಕೊಡ್ಬೇಕಾಗ್ತದೆ ಅಂತ ಅನ್ಸುತ್ತೆ. ಅದಕ್ಕೆ ಹಲವಾರು ಕಂಪನಿಗಳು ಸ್ಟಾರ್ಟ್ ಆಗಿದ್ದು 3 ವರ್ಷ 4 ವರ್ಷದಲ್ಲಿ ಕ್ಲೋಸ್ ಆಗುತ್ತಾರೆ. ಬಂದಿದ್ದ ದುಡ್ಡೆಲ್ಲ ನಮ್ದು, ಬಂದಿದ್ದ ದುಡ್ಡೆಲ್ಲ ನಮ್ಮ ಮನೆಗೆ, ಬಂದಿದ್ದ ದುಡ್ಡೆಲ್ಲಲ್ಲಿ ಎಲ್ಲ ಉಡಾಪೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ದುಡ್ಡು ಕೊಡಕ್ಕೆ ಹೋಗ್ಬಿಟ್ಟು ಆಗಿದೆ. ಇದೆಲ್ಲ ನೋಡ್ಕೊಂಡು ಇದಕ್ಕೋಸ್ಕರ ಕೆಲವರು ಡೈರೆಕ್ಷನ್ ಕಡೆ ನೆಗೆಟಿವ್ ಇರುತ್ತೆ. ಇವತ್ತು ಈ ಸ್ಟಾರ್ 8 ವರ್ಷ